ಆನೇಕಲ್ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದ ಆವರಣದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳ ಪಾದಗ್ರಹಣ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ರಾಜ್ಯ ಮತ್ತು ಜಿಲ್ಲೆ ಹಾಗೂ ತಾಲೂಕು ಮಟ್ಟಕ್ಕೆ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರಿಗೆ ಜವಾಬ್ದಾರಿ ಪತ್ರಗಳನ್ನು ವಿತರಣೆ ಮಾಡಿದ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು. ಇನ್ನು ಕಾರ್ಯಕ್ರಮದಲ್ಲಿ ಆನೇಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಬೊಮ್ಮಸಂದ್ರ ರೇಣುಕಾರವರು, ಸಂಘದ ಪದಾಧಿಕಾರಿಗಳಾದ ಭೀಮಪುತ್ರಿ ಪವಿತ್ರ, ಮೇಸೆರಾಮಣ್ಣ, ಪಿ ಮಂಜುನಾಥ್, ಭದ್ರಪ್ಪ, ರವಿ, ಯೋಗೇಶ್, ಜಗದೀಶ್, ಶೇಖರ್, ಚಿಂತಾಮಣಿ, ಚಂದ್ರಶೇಖರ್, ಶಿವು, ಮಾದೇಶ್, ಅಂಬರೀಶ್ ರೆಡ್ಡಿ, ಭಾಸ್ಕರ್, ಪಟಾಸ್ ರವಿ, ಚಂದ್ರಕಲಾ ಗೌಡ, ವರಲಕ್ಷ್ಮಿ, ನಂದಿನಿ, ಪಾರ್ವತಿ, ಲಕ್ಷ್ಮಿ, ಅಂಬಿಕಾ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು. ಸೇರ್ಕೋತೀವಿ ಅಂತೇಳಿ ಇಷ್ಟು ಜನ ಬಂದಿದ್ದರಿಂದ ನಮಗೆಲ್ಲ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಡಾಕ್ಟರ್ ಬಿ ಅಂಬೇಡ್ಕರ್ ಸಂಘದಲ್ಲಿ ನಾವೆಲ್ಲ ಪದಾಧಿಕಾರಿ, ನಾವು ಯಾರು ರಾಜ್ಯಾಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತೆ ಎಲ್ಲ ಜಿಲ್ಲಾಧ್ಯಕ್ಷರು ಯಾರು ಇಲ್ಲೆಲ್ಲ ಒಂದೇ. ಆ ಒಂದೇ ಒಂದು ಕಾರಣಕ್ಕೆ ನಾವೆಲ್ಲ ಒಂದು ಸಭೆ ಮಾಡಬೇಕು, ಒಂದು ಸಂಘಟಿತರಾಗಬೇಕು. ಈ ಸಂಘಟನೆಯಲ್ಲಿ ನಾವೆಲ್ಲ ಪಾಲ್ಗೊಂಡು ನಾವೆಲ್ಲ ಒಂದೇ ಅಂತೇಳಿ ತೋರಿಸ್ಕೋಬೇಕು ಅಂತ ನಿಮ್ಮನ್ನೆಲ್ಲ ಕರೆದಿದ್ದೀವಿ. ಇಲ್ಲಿ ಪದಾಧಿಕಾರಿಗಳ ನೇಮಕ ಸೇರ್ಪಡೆ ಮಾಡ್ತಾ ಇದ್ದಾರೆ ನಮ್ಮ ಮೇಸೆರಾಮಣ್ಣ ಅವರು. ಮಹಾನಾಯಕ, ಮಹಾಜ್ಞಾನಿ, ಮಹಾಮೇಧವಿ, ವಿಶ್ವಜ್ಞಾನಿ, ಸರ್ವಪ್ರೇಮಿ, ಹೈ ಭೀಮ್, ಹೈ ಭೀಮ್, ಭಾರತ ರತ್ನ, ಭಾರತ ರತ್ನ. ಆಶಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಮಾನತೆಯ ಬೀಜವನ್ನು ಬಿತ್ತಿ ಫಸಲನ್ನು ತೆಗೆದು ಹೊರಟಿರುವಂತಹ ಎಲ್ಲ ಭೀಮ ಬೃಂದಗಳಿಗೆ, ವಿಶ್ವ ಮಾನವ ಬಂಧುತ್ವವನ್ನು, ವಿಶ್ವ ಮಾನವತೆಯನ್ನು ಸಾರಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ರಾಜ್ಯದ ಉದ್ದಗಲಕ್ಕೂ ಪಸರಿಸಲಿಕ್ಕೆ ಹೊರಟಿರ್ತಕ್ಕಂಥ ನಮ್ಮ ಮರಸೂರು ಕೃಷ್ಣಪ್ಪಣ್ಣನವರು ಹಾಗೂ ನಮ್ಮ ಸೋದರ ಸಮಾನರು ಹಾಗೂ ಸೋದರಿಯರು ಆದಂತಹ ರೇಣುಕಾ ಬೊಮ್ಮಸಂದ್ರರವರು ಹಾಗೂ ನಮ್ಮ ಕನ್ನಡ ಮಂಜುನಾಥ್ ಅವರು, ಕೀರ್ತನಾ ಮಂಜು ಅವರು ಸೇರಿದಂತೆ ಹಲವು ಪದಾಧಿಕಾರಿಗಳು, ಹಲವು ಸ್ನೇಹಿತರು, ಹಳೆ ಸ್ನೇಹಿತರು, ನನಗೆ ಹಲವಾರು ವರ್ಷಗಳಿಂದ ಸ್ನೇಹಿತರಾಗಿದ್ದಾರೆ. ನನ್ನ ಪುಟದ ಸ್ನೇಹಿತರು ವರಲಕ್ಷ್ಮಿ ಮೇಡಮ್ ಅವರು ಮತ್ತು ತಾವು ಭೀಮಪುತ್ರಿ ಪವಿತ್ರ ಅವರು, ನಾವು ಒಂದಷ್ಟು ಕನ್ನಡದ ಕೆಲಸಗಳು ಮತ್ತು ಸಮಾಜಮುಖಿ ಕೆಲಸಗಳನ್ನು ಗಮನಿಸ್ತಾ ಇರ್ತೀವಿ. ಇದರೊಂದಿಗೆ ಇವತ್ತು ನಾನು ಸುಮಾರು 17-18 ವರ್ಷಗಳಿಂದ ಕನ್ನಡ ಚಳುವಳಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ಈಗಲೂ ಮಾಡ್ತಾ ಇದ್ದೀನಿ. ಕನ್ನಡ ಚಳುವಳಿನೇ ಬೇರೆ, ಸಮಾಜದ ಚಳುವಳಿನೇ ಬೇರೆ. ಇದು ಸಮಾಜದ ಚಳುವಳಿ, ಸಮಾಜದ ಚಳುವಳಿಯನ್ನು ಕಟ್ಟುವಂಥದ್ದು ನಾವೆಲ್ಲ ಹುಟ್ಟಬೇಕಾದ್ರೆ ವಿಶ್ವ ಮಾನವರಾಗಿ. ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ಹುಟ್ಟುತ್ತಾ ವಿಶ್ವ ಮಾನವರಾಗಿ ಹುಟ್ಟುವಂತಹ ಮನುಷ್ಯ ಬೆಳೀತಾ ಬೆಳೀತಾ ಜಾತಿ, ಧರ್ಮ, ಮತ, ಸಂಕೋಲೆಗಳನ್ನ, ಸರಪಳಿಗಳನ್ನ ಕಟ್ಕೊಂಡು ನಾವು ಆ ಸರಪಳಿಗಳ ಮಧ್ಯೆ ಸಾಯುವಂಥದ್ದಾಗ್ತೀವಿ. ಹೌದು, ಜಾತಿ ಅನ್ನೋದನ್ನ ಕಳೆದ 75 ವರ್ಷಗಳಾಯ್ತು. ನಮಗೆ ಬಾಬಾ ಸಾಹೇಬರು 70 ವರ್ಷಗಳ ಹಿಂದೆ ಸಂವಿಧಾನವನ್ನು ಬರೆದು ಕೊಟ್ಟರು. ಅದರ ನಂತರ ಸಾಕಷ್ಟು ಬದಲಾವಣೆಗಳು ಭಯದ ಕಾರಣಕ್ಕೋ ಅಥವಾ ಇನ್ಯಾವುದೋ ಕಾರಣಕ್ಕೋ ಇವತ್ತು ಅಸ್ಪೃಶ್ಯತೆಯನ್ನ ತೊಲಗಿಸುವ ನಿಟ್ಟಿನಲ್ಲಿ, ಅಸ್ಪೃಶ್ಯತೆಯನ್ನು ದೂರ ತಳ್ಳುವ ನಿಟ್ಟಿನಲ್ಲಿ ಜನ ಒಂದು ಹೋಟ್ಲಲ್ಲಿ ಕುತ್ಕೊಂಡು ಊಟ ಮಾಡಬೇಕು ಅಂದ್ರೆ ಅಸ್ಪೃಶ್ಯತೆಯಿಂದ ದೂರ ಇದ್ದೀವಿ ಅಂತ ಹೇಳ್ತಾರೆ. ಮನೆ ಒಳಗಡೆ ಸಹಭಕ್ತಿ ಭೋಜನಗಳನ್ನು ಏರ್ಪಡಿಸೋದ್ರಲ್ಲಿ ಅಥವಾ ಜೊತೆನಲ್ಲಿ ಕುಂತು ತಿನ್ನೋದ್ರಲ್ಲಿ ಅಥವಾ ಮನೆಗೆ ಸೇರಿಸ್ಕೊಳ್ಳೋದ್ರಲ್ಲಿ ಇವತ್ತು ಜಾತಿ ಭಕ್ತಿ ಇದೆ. ಅದ್ರ ಬಗ್ಗೆ ನಾನು 2 ಮಾತು ಮಾತಾಡಕ್ಕೆ ಹೋಗಲ್ಲ. ಯಾಕೆಂದ್ರೆ ಆ ಜಾತಿ ಅನ್ನೋದು ಮನಸ್ಸಿಂದ ತೋರ್ಬೇಕು. ಫಸ್ಟ್ ಆ ಮನೆ ಬಾಗಿಲು ಬಿಟ್ಟು ಬರೋದಲ್ಲ, ಮನಸ್ಸಿಂದ ಮೊದಲು ಆಚೆ ಹೋಗ್ಬೇಕು.
ಕೆಲವರು ಹೇಳ್ತಾರೆ ನಮ್ಮ ಜಾತಿಯನ್ನ ನಾವು ನಮ್ಮ ಮನೆ ಬಾಗಿಲಲ್ಲಿ ಬಿಟ್ಟು ಬಂದ್ಬಿಡ್ತೀವಿ ಅಂತ. ಅದು ಆಗಲ್ಲ. ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ವತಿಯಿಂದ ತಾಲೂಕು, ಹೋಬಳಿ ಮತ್ತು ಜಿಲ್ಲೆ ಮತ್ತು ರಾಜ್ಯ ಸಂಘಟನೆ ವತಿಯಿಂದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿತ್ತು. ಏನಿವತ್ತು ಪದಾಧಿಕಾರಿಗಳು ಏನು ಆಯ್ಕೆ ಮಾಡಿದಿರಿ, ಇವತ್ತು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಸಂಘ ಒಂದು ಜಾತಿ, ಒಂದು ಧರ್ಮ, ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ನಮ್ಮ ಸಂಘಟನೆ ಎಲ್ಲಿ ಅನ್ಯಾಯ, ಅಕ್ರಮ, ದೌರ್ಜನ್ಯ, ದಬ್ಬಾಳಿಕೆ, ಗೂಂಡಾಗಿರಿ ವ್ಯವಸ್ಥೆ ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ನಿರಂತರವಾಗಿ ನಮ್ಮ ಸಂಘಟನೆ ಇದೆ. ಏನಿವತ್ತು ಸಂಘಟನೆಗೆ ಏನು ಹೊತ್ತು ನಾವು ಒಂದು ಪದಾಧಿಕಾರಿ ಆಯ್ಕೆ ಮಾಡತಕ್ಕಂಥ ವಿಚಾರವಾಗಿ ನಮ್ಮ ಸಂಘಟನೆ ಇವತ್ತು ಒಂದು ಸಸಿಯಾಗಿ ಕೃಷ್ಣಪ್ಪರು ನೆಟ್ಟಿದ್ದೀರಿ. ಈ ಸಸಿಗೆ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮದರು, ಅಕ್ಕ ತಂಗಿರು, ಕುಲಬಾಂಧವರು, ದಲಿತ ಮುಖಂಡಗಳು ಆ ಸಸಿಗೆ ನೀರು ಹಾಕಿ ಒಂದು ಭಾರಿ ಅಮ್ಮಾನವಾಗಿ ಬೆಳೆಸ್ತೀರ ಅಂತ ಹೇಳಿ ಒಂದು ನಂಬಿಕೆ ನನ್ನ ಮೇಲೆ ಇದೆ. ಆ ನಂಬಿಕೆ ನಿಮ್ಮ ಎಲ್ಲರ ಮೇಲೆ ನನಗೆ ಇರೋದ್ರಿಂದ ಈ ನಂಬಿಕೆ ನೀವು ಉಳಿಸ್ಕೊಂಡು ಈ ಸಂಘಟನೆ ಬಲಿಷ್ಠವಾಗಿ ಕಟ್ಟಿ ಈ ತಾಲೂಕು, ರಾಜ್ಯ ವ್ಯಾಪ್ತಿ, ದೇಶದಂತ ಈ ಸಂಘಟನೆ ಬೆಳೆಸ್ತೀರಾ ಒಂದು ನಂಬಿಕೆ ಇದೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಹೀಗಾಗಿ ಇವಾಗ ಏನು ಇವತ್ತಿನ ದಿನ ನಾವು ಅಂಬೇಡ್ಕರ್ ಯುವ ಸಂಘ ವತಿಯಿಂದ ರಾಜ್ಯ ಮತ್ತು ಜಿಲ್ಲೆ ಮತ್ತು ತಾಲೂಕು ಮತ್ತು ಹೋಬಳಿ ಪದಾಧಿಕಾರಿ ಆಯ್ಕೆ ಕಾರ್ಯಕ್ರಮ ಅಂಗವಾಗಿ ಇವತ್ತು ಸುವರ್ಣ ಕರ್ನಾಟಕ ರಾಜ್ಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನೆರಗ ಸಂಘ ಕೋಡಹಳ್ಳಿ ಹಾಗೂ ಸುವರ್ಣ ಕರ್ನಾಟಕ ಕಾರ್ಮಿಕ ರಕ್ಷಣಾ ಪರಿಷತ್ ಆರೋಹಳ್ಳಿ ಹಾಗೂ ಅದೇ ರೀತಿ ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ವತಿಯಿಂದ ದಿನಾಂಕ 16/3/20 ಭಾನುವಾರದಂದು ಭಾರಿ ಒಂದು 25 ನವಜೋಡಿಗಳ ಮುಖಾಂತರ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ವಿವಾಹಕ್ಕೆ ಎಲ್ಲ ಪ್ರಗತಿಪರ ಚಿಂತಕರು, ಎಲ್ಲ ಒಳನಾಡಿಗಳು, ಎಲ್ಲ ದಲಿತ ಕುಟುಂಬದವರು, ದಲಿತ ಬಂಧುಗಳು ಬಂದಿದ್ದ ಎಲ್ಲ ಪ್ರಗತಿಪರ ಚಿಂತಕರು ಈ ನವಜೋಡಿ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕೆಂದು ಆನೇಕಲ್ ಡಾಕ್ಟರ್ BR ಅಂಬೇಡ್ಕರ್ ಯುವ ಸಂಘ ವತಿಯಿಂದ ಮನವಿ ಮಾಡಿಕೊಳ್ತಾ ಇದೆ. ಜೈ ಭೀಮ್. ಸ್ಥಳ ಹೇಳಲಿಲ್ಲ, ಸ್ಥಳ ಕನಕಪುರ ಕೋಟೆಯಲ್ಲಿ. ರೇಣುಕವಿ ಭೂಮಸಂದ್ರ ಮಹಿಳಾ ರಾಜ್ಯ ಅಧ್ಯಕ್ಷರು. ಏನು ಹಿಂದಿನ ದಿವಸ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಂಘಕ್ಕೆ ಪದಾಧಿಕಾರಿಗಳಾಗಿ ನಮ್ಮ ಹೆಣ್ಣುಮಕ್ಕಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೇಮಕಾತಿಗಳು ತೊಗೊಂಡಿದ್ದಾರೆ. ಅದು ತೊಗೊಂಡಿರೋದು ಹೆಚ್ಚಲ್ಲ, ಅದಕ್ಕಾಗಿ ದುಡಿಬೇಕು. ಸಂಘಟನೆ, ಹೋರಾಟ, ಶಿಕ್ಷಣ ಸಂಘಟನೆ ಹೋರಾಟ ಏನಂತ ಹೇಳಿದ್ರೆ ಎಲ್ಲ ಹೆಣ್ಣುಮಕ್ಕಳು ಹೊರಗಡೆ ಬರಬೇಕು, ಎಲ್ಲ ಹೆಣ್ಣುಮಕ್ಕಳು ಈ ಸಂಘದ ಪರ ದುಡಿಬೇಕು. ಎಲ್ಲ ಪದಾಧಿಕಾರಿಗಳಿಗೆ ಏನು ಇವತ್ತೆಲ್ಲ ನೇಮಕಾತಿ ಮಾಡಿದ್ದೀವಿ ಅವರೆಲ್ಲ ಈ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘಕ್ಕೆ ದುಡಿತಾರೆ, ಶ್ರಮಿಸ್ತಾರೆ, ಈ ಸಂಘವನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅಂತ ಎಲ್ಲ ಈ ಡಾಕ್ಟರ್ ಅಂಬೇಡ್ಕರ್ ಯುವಕರ ಸಂಘಕ್ಕೆ ಎಲ್ಲರಿಗೂ ಜೈ ಭೀಮ್ ಅಂತ ಹೇಳ್ತಾ ಇದ್ದೀನಿ. ಇದೇ ಅಂದರೆ ಮಾರ್ಚ್ 16ನೇ ತಾರೀಕು ನವಜೋಡಿ ಸಾಮೂಹಿಕ ಕಾರ್ಯಕ್ರಮನ ಕನಕಪುರ ತಾಲೂಕು ಕೋಡಹಳ್ಳಿ ಹೋಬಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ ನಾನು ಈಗ ಏನಪ್ಪ ಕೃತಜ್ಞತೆ ಸಲ್ಲಿಸಬೇಕು, ಯಾರಿಗಪ್ಪ ಅಂತಂದರೆ ಅಂಬೇಡ್ಕರ್ ಯುವಕರ ಸಂಘಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದರೆ ನನಗೆ ಬೆಂಬಲ ಕೊಟ್ಟಂಥವ್ರು ಅವರೇ. ನಾನು ಇದ್ದೀನಿ ಹೋಗಿ ನೀವು ಮದುವೆ ಕಾರ್ಯಕ್ರಮ ಮಾಡಿ ನಿಮಗೆ ಬೆಂಬಲ ಕೊಡ್ತೀವಿ ಅಂತೇಳಿ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘದ ಒಂದು ಪದಾಧಿಕಾರಿ ರಾಜ್ಯ ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಒಂದು ಪದಾಧಿಕಾರಿಗಳ ಆಯ್ಕೆ ಇರೋದರಿಂದ ಮತ್ತು ಅದೇ ಸಂದರ್ಭದಲ್ಲಿ ಮಾರ್ಚ್ 16ನೇ ತಾರೀಕು ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಸಂತೆಕೋಡಹಳ್ಳಿ ಗ್ರಾಮ, ಅಂದರೆ ನಮ್ಮ ಬಂಡೆ, ಕನಕಪುರದ ಬಂಡೆ ಅಂತಾರಲ್ಲ, DK ಬ್ರದರ್ಸ್ ಅವರು ಹುಟ್ಟಿದೂರು, ಅವರು ಮನೆ ಪಕ್ಕದಲ್ಲೇ ಒಂದು ಮದುವೆ, ಒಂದು ಸಾಮೂಹಿಕ ವಿವಾಹ. ಅದರೊಳಗೆ ನಮ್ಮ ತಮ್ಮ ಆದ ಸುವರ್ಣ ಕರ್ನಾಟಕ ರಾಜ್ಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹರೀಶ್ ಅವ್ರು ಬಂದು ಹಣ ಇಲ್ಲ, ನಾವೊಂದು ಹಿಂಗೆ ಮಾಡ್ತಾಯಿದ್ದೀವಿ ಎಲ್ಲ 2 ಸತತವಾಗಿ 3 ವರ್ಷದಿಂದ ಮಾಡ್ಕೊತಾ ಬಂದಿದ್ದಾರೆ. ಹಾಗಾಗಿ 2 ವರ್ಷ ಮಾಡಿದ್ದಾರೆ. 2 ವರ್ಷದಲ್ಲೂ ಆ ಮನುಷ್ಯನಿಗೆ ಎಲ್ಲ ಜೊತೆಲಿ ಹಾಕ್ಕೊಂಡು ಮೋಸ ಮಾಡಿರೋದೇ ಜಾಸ್ತಿ ಆಗಿದೆ. ಹಾಗಾಗಿ
ಹಾಗಾಗಿ ಇಲ್ಲಣ್ಣ ನೀನು ಸೂಕ್ತ ನೀನು ಬರಲೇಬೇಕು ನನ್ನ ಜೊತೆಗೆ ಅಂತ ಬಂದು ಕೇಳ್ಕೊಂಡಾಗ ಇಲ್ಲಪ್ಪ ನನಗೂ ನಿನಗೆ ಇಬ್ರಿಗೂ ಸೂಕ್ತ ಒಬ್ಬರು ನಮಗೆ ದೊಡ್ಡವರೊಬ್ರು ಇದ್ದಾರೆ ಅಂಥೇಳಿ ಬಂದು ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಅಣ್ಣ ಕೃಷ್ಣಣ್ಣ ಹತ್ರ ಬಂದು ಹೇಳ್ಕೊಂಡಾಗ ಅದೇನಾಗುತ್ತೆ ಆಗಲಿ ನಾನಿದ್ದೀನಿ ನಡೀರಿ ಅಂತ ಒಂದು ಬೆಂಬಲ ಕೊಟ್ಟಿದ್ದಕ್ಕೆ ಅವರು ಒಂದು ಇದ್ರಿಗೆ ಅವ್ರ ಬೆಂಬಲದಿಂದ ಇವತ್ತು ನಾವು ಈ 16ನೇ ತಾರೀಕು ಸಾಮೂಹಿಕ ವಿವಾಹವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ಎಲ್ಲ ಜಾತಿ ಭೇದ ಮತ ಒಂದು ಪಕ್ಷ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಮತಭೇದ ಯಾವುದೂ ಬೇಡ. ದಯವಿಟ್ಟು ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಒಂದು ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಜೈ ಭೀಮ್. ನಮ್ಗೆಳ್ಗೆ ಒಂದೇ ಒಂದು ಮಾತು, ಏನಾದರೂ ಅವಶ್ಯಕತೆ ಇತ್ತು ಮತ್ತು ಯಾರನ್ನ ನವಜೋಡಿಗಳಿತ್ತು ಅಂದರೆ ದಯಮಾಡಿ ಒಂದು ಫೇಸ್ಬುಕ್ಕಲ್ಲೆಲ್ಲ ಹಾಕಿದೆ. ಹಂಗಾಗಿ ಕೃಷ್ಣಣ್ಣನ ನಮ್ಮ ಹರೀಶನ ನಮ್ಮನ್ನು ಯಾವುದೋ ಒಂದು ಕಾಂಟ್ಯಾಕ್ಟ್ ನಂಬರಲ್ಲಿ ಹಾಕಿದ್ದೆ. ನಮ್ಮ ಮಂಜಣ್ಣ ಯಾವುದು ಕನ್ನಡ ಮಂಜಣ್ಣವರು ಇದೆಲ್ಲ ನಂಬರ್ ಹಾಕಿದ್ದೆ. ದಯಮಾಡಿ ಯಾರು ಆಸಕ್ತಿ ಉಳ್ಳವರು ದಯಮಾಡಿ ಇದು ಕಾಂಟ್ಯಾಕ್ಟ್ ನಂಬರಲ್ಲಿ ನಮ್ಮನ್ನೆಲ್ಲ ಒಂದು ಕಾಂಟ್ಯಾಕ್ಟ್ ಮಾಡಿ ನವ ಜೋಡಿಗಳನ್ನ ಸೇರಿಸ್ಬೇಕು ಮತ್ತು ಆಸಕ್ತಿ ಇರೋರು ಬಂದು ಸೇರಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂಡು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿರುವಂಥ ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಆಯ್ಕೆ ಮಾಡಿದ್ದಾರೆ. ಆಯ್ಕೆಯಾಗಿರುವಂಥ ಪ್ರತಿಯೊಬ್ಬರಿಗೂ ಭೀಮವಂದನೆಗಳು ಸಲ್ಲಿಸ್ತಾ ಸ್ವಾಗತ ನಡೆಸ್ತಾ, ಏನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಪೋಸ್ಟಿಂಗ್ ತೊಗೊಂಡಿದ್ದೀರಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು, ಅವ್ರ ಸಂವಿಧಾನವನ್ನು, ಅವ್ರು ಕೊಟ್ಟಂಥ ಕಾನೂನು ಬದ್ಧವಾಗಿ ನೀವು ನಡ್ಕೊಳ್ಬೇಕು ಅಂತ ಹೇಳ್ತೀನಿ. ಎಲ್ಲರಿಗೂ ಮತ್ತೊಂದು ಬಾರಿ ಜೈ ಭೀಮ್ ಅಂತ ತಿಳಿಸ್ಕೊಳ್ತಾನೆ. ಈ ದಿನ ಏನು ನಮ್ಮ ಒಂದು ಆನೇಕಲ್ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಏನು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಪದಾಧಿಕಾರಿಗಳ ಒಂದು ಆಯ್ಕೆ ಸೇರ್ಪಡೆ ಕಾರ್ಯಕ್ರಮ ಏನಿತ್ತು, ಆ ಒಂದು ಸೇರ್ಪಡೆ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ರಾಜ್ಯದ ಒಂದು ಜಿಲ್ಲೆಗಳಿಂದ ನಾನಾ ಭಾಗಗಳಿಂದ ಬಂದಂಥ ಎಲ್ಲ ಪದಾಧಿಕಾರಿಗಳು ಇವತ್ತೊಂದು ಸೇರ್ಪಡೆ ಆಗಿದ್ದಾರೆ. ಸೇರ್ಪಡೆ ಆಗಿರೋಂತಹ ಪ್ರತಿಯೊಬ್ಬರಿಗೂ ಒಂದು ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರಾಜ್ಯ ವ್ಯಾಪ್ತಿ ವಿಸ್ತರಣೆ ಮಾಡ್ತಾ ಒಂದು ಸಂಘಟನೆಯನ್ನು ಬಲಪಡಿಸುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಲಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಸ್ನೇಹಿತರಾದಂತಹ ಹರೀಶ್ ರಾಮಣ್ಣ ಹಾಗೂ ಡಾಕ್ಟರ್ ಎಂ ಕೃಷ್ಣಪ್ಪನವರ ಒಂದು ನೇತೃತ್ವದಲ್ಲಿ ಇದೇ ಮಾರ್ಚ್ 16ನೇ ತಾರೀಕು ಕನಕಪುರದ ಕೋಡಿಹಳ್ಳಿನಲ್ಲಿ ಏನು ಒಂದು ಸಾಮೂಹಿಕ ವಿವಾಹ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಆ ಒಂದು ಸಾಮೂಹಿಕ ವಿವಾಹ ಎಲ್ಲರ ಒಂದು ನೇತೃತ್ವದಲ್ಲಿ ಒಂದು ಅದ್ಧೂರಿಯಾಗಿ ಯಶಸ್ವಿಯಾಗಿ ನಡಿಬೇಕು. ಆ ಒಂದು ನಡೆಯೋದಕ್ಕೆ ಪ್ರತಿಯೊಬ್ಬರ ಒಂದು ಸಹಕಾರನೂ ಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಒಂದು ನವ ಜೋಡಿಗಳು ಏನಿದ್ದಾರೆ 25 ಜೋಡಿಗಳು ಏನಿದೆ 25 ಜೋಡಿಗಳ ಒಂದು ವಿವಾಹ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಿ ತಮ್ಮ ಕೈಲಾದ ಒಂದು ಸಹಾಯಗಳನ್ನು ಇವರಿಗೆ ಮಾಡೋದ್ರ ಮೂಲಕ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಲಿ. ಹಾಗೆ ಈ ಒಂದು ಮದುವೆ ಸಾಮೂಹಿಕ ವಿವಾಹಕ್ಕೆ ಯಾರಾದರೂ ಬಡ ಕುಟುಂಬದವರಾಗಲಿ ಅಥವಾ ಯಾರಾದರೂ ಒಂದು ಕೆಳಮಟ್ಟದ ಒಂದು ಯಾರೇ ಆಗಿದ್ದರೂ ಸಹ ನವ ಜೋಡಿಗಳು ಯಾರಿದ್ದೀರಾ ಅವರು ಈ ಒಂದು ಮಾಧ್ಯಮದ ಮುಖಾಂತರ ಹೇಳ್ಕೊಳ್ಳೋದೇನೆಂದರೆ, ಅವರು ಈ ಒಂದು ವಿವಾಹಕ್ಕೆ ಅವರು ನೋಂದಣಿ ಮಾಡಿಕೊಂಡ್ರೆ ಅವರ ಒಂದು ವಿವಾಹವನ್ನು ನಾವು ಇಲ್ಲಿ ಉಚಿತವಾಗಿ ನಡೆಸ್ಕೊಡೋಂಥ ಒಂದು ವಿವಾಹ ಮಹೋತ್ಸವ. ಹಾಗಾಗಿ ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿ ಯಾರಾದರೂ ಇದ್ದರೆ ಈ ಸಂಪರ್ಕ ಮಾಡಿ ಒಂದು ನೋಂದಾಯಿಸ್ಕೊಬೇಕು ಅಂತ ಈ ಮೂಲಕ ನಾವು ಕೇಳ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ ಕನ್ನಡಾಂಬೆ. ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ರಾಜ್ಯ ಸಮಿತಿ ವತಿಯಿಂದ ಪದಾಧಿಕಾರಿಗಳ ಆಯ್ಕೆ ನಡೆದಿದೆ. ಅದರಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಘಟಕದಲ್ಲಿ ನಾನು ಆಯ್ಕೆಯಾಗಿದ್ದೀನಿ. ನಾನು ಈ ಸಂಘಟನೆಯಲ್ಲಿ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಸತ್ಯ ನ್ಯಾಯದ ಪರ ನಿಂತು ನಾನು ನಿಷ್ಠೆಯಿಂದ ಕಾರ್ಯನಿರ್ವಹಿಸ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಈಗ ಪದಾಧಿಕಾರಿಗಳಾಗಿ ಯಾರೆಲ್ಲ ಆಯ್ಕೆಯಾಗಿದ್ದೀನಿ, ನಮ್ಮ ಜೊತೆ ಎಷ್ಟು ಜನ ಎಲ್ಲ ನಾವು ಸಂಘಟಿತರಾಗಿದ್ದೀವಿ, ನಾವುಗಳೆಲ್ಲರೂ ಸೇರಿ ಅಂಬೇಡ್ಕರ ಕನಸನ್ನು ನನಸು ಮಾಡುವ ದಾರಿಯಲ್ಲಿ ನಾವು ಸಾಕ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ನಮೋ ಬುದ್ಧಾಯ. ಇವತ್ತು ಮರ್ಸೂರು ಎಂ ಕೃಷ್ಣಣ್ಣ ಅವರು ಇವತ್ತು ನಮ್ಮನ್ನು ಅಧಿಕೃತವಾಗಿ ರಾಜ್ಯ ಯುವ ಘಟಕದ ಅಧ್ಯಕ್ಷರನ್ನಾಗಿ ನಮ್ಮನ್ನು ನೇಮಕ ಮಾಡಿದ್ದಾರೆ. ನಮ್ಮ ಹೆಸರು ಭಾಸ್ಕರ್ ಅಂದ್ಬಿಟ್ಟು. ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾಗಿ ನಮ್ಮ ರವಿಕುಮಾರ್ ಚಲನಚಿತ್ರ ನಟರಾದ ರವಿಕುಮಾರ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮಗೆ ಜವಾಬ್ದಾರಿ ಹೆಚ್ಚಾಗಿ ನಮ್ಮ ಎಂ ಕೃಷ್ಣಪ್ಪನವರು ನಮಗೆ ವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಾಜ ಸೇವೆ ಪ್ಲಸ್ಸು
ಏನು ಸಮಾಜದಲ್ಲಿ ಶೋಷಿತರ ಬಗ್ಗೆ ಒಂದು ಧ್ವನಿ ಎತ್ತುತ್ತಾ ಈ ದಿನ ನಮ್ಮ ಕೃಷ್ಣಣ್ಣವರ ಒಂದು ಸಂಸ್ಥಾಪಕ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಅಧಿಕೃತವಾಗಿ ನಾವೆಲ್ಲ ಬಂದು ಸೇರ್ಪಡೆಯಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ವಿದ್ಯಾರ್ಥಿ ಹೋರಾಟ ಶಿಕ್ಷಣ ಅನ್ನೋ ಒಂದು ಮನಸ್ಥಿತಿ ಒಂದು ಮೈಂಡಲ್ಲಿ ಇಟ್ಕೊಂಡು ಎಲ್ಲರ ಒಂದು ಸಮೂಹದಲ್ಲಿ ಈ ಪ್ರಜೆಗಳಿಗಾಗಿ ಈ ನಮ್ಮ ಸಂವಿಧಾನ ಡಾಕ್ಟರ್ BR ಮಹಾನಾಯಕರಾದಂಥ ಇವತ್ತಿನ ದಿವಸದಲ್ಲಿ ಸಂವಿಧಾನ ಹೊರದೇಶಗಳಲ್ಲಿ ವಿಶ್ವದಲ್ಲಿ 150 ದೇಶಗಳಲ್ಲಿ ನಮ್ಮ ಸಂವಿಧಾನ ಪಾಲನೆ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಆ ಸಂವಿಧಾನ ತಿರುಚುವಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ನಮ್ಮ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಒಂದು ಆದೇಶದಲ್ಲಿ ಅವರ ನೀತಿನಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕೆಲಸಗಳು ಮಾಡ್ತಾ ವಿದ್ಯಾರ್ಥಿಗಳ ಶಿಕ್ಷಣ ಕಡೆ ಗಮನ ಕೊಡ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.